ಎಲ್ಲರಿಗೂ ನಮಸ್ಕಾರ. ಹುಡುಕಾಟ ಪುಸ್ತಕದ ಮುಂದಿನ ಅಧ್ಯಾಯಕ್ಕೆ ನಾವಿಂದು ಹೋಗೋಣ. ಕಾಂಟ್ರಾಕ್ಟರ್ ಲಿಮಿಟೆಡ್ ಕಂಪನಿ ತನ್ನ ಭಾರೀ ನಷ್ಟದೊಂದಿಗೆ ಇಂಗ್ಲೆಂಡಿಗೆ ವಾಪಸ್ ಹೋದ್ಮೇಲೆ ಅಲ್ಲಿ ಇನ್ನೊಂದು ಆಶ್ಚರ್ಯಕರದಂಥ ಸಂಶೋಧನೆ ನಡೀತೈತಿ. ಅದು ಯಾಕೆ ಆಶ್ಚರ್ಯಕರ ಸಂಶೋಧನೆ ಅಂತಂದ್ರೆ ಅದೇ ಈ ಇಡೀ ಎಲ್ಡೊರಾಡೋ ಥಿಯರಿಗೆ ಒತ್ತು ಕೊಡುವಂತಹ ಸಂಶೋಧನೆ ಆಗ್ತೈತಿ. ಅದೇನಂದ್ರೆ ಈ ಗುಟಾವಿಟ ಅನ್ನೋ ಸರೋವರ ಏನಿತ್ತಲ್ಲ ಅದಕ್ಕೆ ಸಮೀಪ ಇದ್ದಂತಹ ಸಿಚಾ ಅನ್ನೋ ಒಂದು ಸರೋವರ ಇರ್ತೈತಿ. ಅದ್ರೊಳಗೆ ಏನು ಸಿಗ್ತೈತಿ ಅಂದ್ರೆ ಒಂದು ಚಿನ್ನದ ಪ್ರತಿಮೆ ಸಿಗ್ತೈತಿ. ಆ ಚಿನ್ನದ ಪ್ರತಿಮೆ ಯಾವ ಥರ ಇತ್ತು ಅಂದ್ರೆ ಒಂದು ತೆಪ್ಪದ ಮೇಲೆ ತನ್ನ ಸಾಮಂತ ರಾಜರ ಜೊತೆಗೆ ಒಬ್ಬ ಮನುಷ್ಯ ತೇಲ್ಕೊಂಡು ಹೋಗ್ತಿರೋದು. ಈ ಥರ ಒಂದು ಪ್ರತಿಮೆ ನೋಡಿದ ಮೇಲೆ ಎಲ್ಡೊರಾಡೋ ಅನ್ನೋದು ಒಂದು ದಂತಕಥೆ ಅಥವಾ ಕಾಲ್ಪನಿಕ ಕಥೆ ಅಥವಾ ಊಹಾಪೋಹ ಅಲ್ಲ ಅನ್ನೋದು ಸ್ಪಷ್ಟವಾಗ್ತೈತಿ ಅಂತ ಇಲ್ಲಿ ತೇಜಸ್ವಿ ಅವರು ಹೇಳ್ತಾರೆ. ಹಾಗಾದ್ರೆ ಅದು ಯಾವ ಸರೋವರ, ಅದು ಎಲ್ಲೈತಿ, ಎಲ್ಡೊರಾಡೋ ಅಥವಾ ಚಿನ್ನದ ನಗರಿ ಇರೋದು ನಿಜಾನ ಸುಳ್ಳ, ಅದು ಸಿಕ್ತಾ ಇಲ್ಲ ಅನ್ನೋದು 20ನೇ ಶತಮಾನದೊಳಗೆ ಸಿಗಲಿಲ್ಲ. ಯಾಕಂದ್ರೆ ಈ ವಿಜ್ಞಾನ ಏನು ಆಧುನಿಕ ವಿಜ್ಞಾನ ಡೆವಲಪ್ ಆಗಿತ್ತಲ್ಲ ಅದರ ಸಹಾಯದಿಂದ ಮನುಷ್ಯ ದಕ್ಷಿಣ ಅಮೆರಿಕಾದೊಳಗೆ ಸಿಗೋಂತಹ ಬೇರೆ ಬೇರೆ ನಿಧಿಗಳು ಅಂದರೆ ಪ್ಲಾಟಿನಮ್, ಚಿನ್ನ, ಪೆಟ್ರೋಲ್, ಬಾಕ್ಸೈಟ್, ಮ್ಯಾಂಗ್ನೀಸ್ ಇಂಥ ಲೋಹಗಳ ಗಣಿ ಕಂಡು ಹಿಡಿದಿದ್ರಿಂದ ಅದರನ್ನು ಕೊಳ್ಳೆ ಹೊಡೆಯೋದ್ರೊಳಗನ ಎಲ್ಲರೂ ನಿರತರಾಗಿ ಈ ಚಿನ್ನದ ನಗರಿ ಅನ್ನೋ ಅದರ ಒಂದು ಹುಡುಕಾಟನ ನಿಂತು ಹೋಯ್ತು ಅಂತ ಇಲ್ಲಿ ತೇಜಸ್ವಿ ಅವರು ಹೇಳ್ತಾರೆ. ಈಗ ಈ ಪುಸ್ತಕದ ಮುಂದಿನ ಅಧ್ಯಾಯನ ನಾವು ನೋಡೋಣ. ಅದು ಏಂಜಲ್ ಫಾಲ್ಸ್ ಬಗ್ಗೆ ಇರುವಂತಹ ಒಂದು ಅಧ್ಯಾಯ. ಈ ಏಂಜಲ್ ಫಾಲ್ಸ್ನ ಜಿಮ್ಮಿ ಏಂಜಲ್ಸ್ ಅನ್ನೋ ಒಬ್ಬ ವ್ಯಕ್ತಿ ಕಂಡು ಹಿಡಿತಾನೆ, ಅಂದರೆ ಜಗತ್ತಿಗೆ ಪರಿಚಯ ಮಾಡಿಸ್ಕೊಡ್ತಾನೆ. ಈ ಫಾಲ್ಸ್ ಅಥವಾ ಜಲಪಾತನ ಕಂಡು ಹಿಡಿದಿದ್ದು ಒಂದು ಈ ಚಿನ್ನದ ನಗರಿಯ ಹುಡುಕಾಟದ ಫಲ ಅಂತಲೇ ಹೇಳ್ಬೋದು. ಆ ಪ್ರಸಂಗ ಏನಂತ ನೋಡೋಣ ನಾವೀಗ. ಈ ಜಿಮ್ಮಿ ಏಂಜಲ್ಸ್ ಅನ್ನೋನು ಏನಿರ್ತಾನಲ್ಲ ಅವನೊಬ್ಬ ನಿಷ್ಣಾತ ಪೈಲಟ್ ಇರ್ತಾನೆ. ಮೊದಲನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡಂತಹ ಪೈಲಟ್ ಇರ್ತಾನೆ. ಮಹಾಯುದ್ಧ ಮುಗಿದ ತಕ್ಷಣ ಅವನಿಗೆ ಏನು ಕೆಲಸ ಇಲ್ಲದೆ ಅವನು ಮಿಲಿಟ್ರಿ ಒಳಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲದೆ ದಕ್ಷಿಣ ಅಮೇರಿಕಕ್ಕೆ ವಾಪಸ್ ಬರ್ತಾನೆ. ವೆನಿಜುಲಾ ದೇಶದೊಳಗೆ ಒಂದು ಸಣ್ಣ ಬಾಡಿಗೆ ವಿಮಾನ ನಡೆಸ್ತಿರ್ತಾನೆ. ಅವನಿಗೆ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಿದ್ರು. ಅವನಿಗೆ ವೆನಿಜುಲಾ ಮೊದಲನೇ ಪ್ರಧಾನ ಆಕರ್ಷಣೆ ಏನಾಗಿತ್ತು ಅಂದ್ರೆ ಆ ದಕ್ಷಿಣ ಅಮೇರಿಕಕ್ಕೆ ಬರ್ತಿದ್ದಂತಹ ನಿಧಿ ಸಂಶೋಧಕರು ಮತ್ತು ವೈಜ್ಞಾನಿಕ ಸಂಶೋಧಕರ ಜೊತೆ ಸಹಭಾಗಿಯಾಗೋದು. ಅದರೊಳಗೆ ಅವನಿಗೆ ಭಾಳ ಆಸಕ್ತಿ ಇರ್ತೈತಿ. ಈ ವೆನಿಜುಲಾ ದೇಶದೊಳಗೆ ವಿಲಿಯಮ್ಸನ್ ಅಂತ ಒಬ್ಬ ಮುದುಕ ಇರ್ತಾನೆ. ಜಾಸ್ತಿನ ವಯಸ್ಸಾಗಿರ್ತೈತಿ. ಅವನಿಗೆ ಏನು ಹಲವಾರು ಸಂಶೋಧಕರ ಜೊತೆಗೆ ವೆನಿಜುವೆಲಾ ದೇಶದ ಕಾಡುಗಳಿಗೆ ಸಾಹಸ ಯಾತ್ರೆ ಹೋಗಿ ಅನುಭವ ಇರ್ತೈತೆ ಅವನಿಗೆ. ಈ ಏಂಜಲ್ಸ್ ಏನಿರ್ತಾನಲ್ಲ ಅವನು ಒಬ್ಬ ನಿಷ್ಣಾತ ಪೈಲಟ್ ಅನ್ನೋದು ತಿಳ್ಕೊಂಡು ಅವನ ಹತ್ರ ಬರ್ತಾನೆ ವಿಲಿಯಮ್ಸನ್. ಅವನೇನು ಹೇಳ್ತಾನೆ ಅಂತಂದ್ರೆ ವೆನಿಜುವೆಲಾ ದೇಶದ ಪಶ್ಚಿಮದೊಳಗೆ ಓರಿನೊಕೊ ನದಿ ಇರೋ ಹತ್ರ ಕ್ಯುಡಾಡ್ ಬೊಲಿವಾರ್ ಅನ್ನೋ ಒಂದು ಜಾಗ, ಅಲ್ಲಿ ಹೋಗಬೇಕು ಮತ್ತು ತಾನು ಎಲ್ಲಿ ಹೇಳ್ತಾನೋ ಅಲ್ಲಿ ಅವನ ಚಿಕ್ಕ ವಿಮಾನ ಏನಿತ್ತಲ್ಲ ಜಿಮ್ಮಿಯ ಚಿಕ್ಕ ವಿಮಾನ ಅದನ್ನು ಅಲ್ಲಿ ಇಳಿಸ್ಬೇಕು ಅಂತ ಕೇಳ್ತಾನೆ. ತಾನು ತೋರಿಸೋ ಜಾಗ ಬಹಳ ಚಿಕ್ಕದಾಗಿರೋದ್ರಿಂದ ಅಲ್ಲಿ ವಿಮಾನ ಇಳಿಸಿ ಮತ್ತೆ ಅಲ್ಲಿಂದ ಹಾರಿ ಬರೋಕ್ಕೆ ಸಾಧ್ಯನಾ ಅಂತ ವಿಲಿಯಮ್ಸನ್ ಕೇಳ್ತಾನೆ ಜಿಮ್ಮಿನ. ಜಿಮ್ಮಿಗೆ ಆಯಿತು ಸಾಧ್ಯ ಅಂತ ಒಪ್ಕೊಳ್ತಾನೆ. ಅವನು ಒಬ್ಬ ಎಕ್ಸ್ಪರ್ಟ್ ಪೈಲಟ್ ಆಗಿದ್ದರಿಂದ. ಆದರೆ ವಿಲಿಯಮ್ಸನ್ ಅವನಿಗೆ ಅಲ್ಲಿ ಹೋಗ್ತಿರೋ ಕಾರಣ ಆಗಲಿ ವಿವರ ಆಗಲಿ ಏನು ಅಂತ ಹೇಳೋದಿಲ್ಲ. ಸಾಹಸ ಯಾತ್ರೆ ಮಾತ್ರ ಮುಖ್ಯ ಆಗಿದ್ದರಿಂದ ಜಿಮ್ಮಿನೂ ಅದನ್ನೇನು ಕೇಳಿದೆ ಅವನ ನಿರ್ದೇಶನದೊಳಗೆ ತನ್ನ ವಿಮಾನ ನಡೆಸ್ಕೊಂಡು ಹೋಗ್ತಾನೆ. ಈ ವಿಲಿಯಮ್ಸನ್ ಏನಿರ್ತಾನಲ್ಲ ಓರಿನೊಕೊ ನದಿ ಪಾತ್ರದೊಳಗೆ ನಿಧಾನವಾಗಿ ತನ್ನ ಭೂಲಕ್ಷಣಗಳ ಮೇಲೇನೆ ದಾರಿ ಗುರುತಿಸ್ತಾ ತನ್ನ ಯಾನ ನಿರ್ದೇಶನ ಮಾಡ್ತಾನೆ. ಒಂದಿಷ್ಟು ಮುಂದೆ ಹೋಗ್ತಿದ್ದಂಗೆ ಯಾವ ವಿಶೇಷ ಭೂಲಕ್ಷಣಗಳು ಇಲ್ಲದೇ ಇರೋಂತಹ ಗಾವಲುಗಳಿಂದ ಕೂಡಿದಂತಹ ಕಾಡುಗಳು ಪ್ರಾರಂಭ ಆಗ್ತವೆ. ಇದಕ್ಕಿದ್ದಂಗೆ ಸಮತಟ್ಟಾದ ನೆಲದಿಂದ ಕಂಬದ ಥರ ಮೇಲ್ಮೇಲೆ ಎದ್ದಿದ್ದಂತಹ ಒಂದು ಅಗಾಧ ಪ್ರಸ್ಥಭೂಮಿ ಶಿಖರಗಳ ಪ್ರದೇಶ ಪ್ರಾರಂಭ ಆಗ್ತೈತಿ. ಈ ಪ್ರಸ್ಥಭೂಮಿ ಶಿಖರಗಳನ್ನು ಇಂಡಿಯನ್ನರು ಟೆಪೋ ಅಂತ ಕರಿತಿದ್ರು. ಈ ಶಿಖರಗಳು ಕೋಡುಗಲ್ಗಳ ಥರ ಭೂಮಿಯಿಂದ ನೆಟ್ಟಿಗೆ ನಿಂತಿದ್ರು. ಅದು ಎಷ್ಟು ಇರ್ತಿದ್ವು ಅಂತಂದ್ರೆ ಅವುಗಳ ನೆತ್ತಿ ಸಮತಟ್ಟಾದ ಪ್ರದೇಶದೊಳಗೆ ಅನೇಕ ಚದರ ಮೈಲಿ ವಿಸ್ತಾರದಷ್ಟು ಕಾಡುಗಳು ಇದ್ವಂತ. ನೂರಾರು ಚಿಕ್ಕ ಚಿಕ್ಕ ಝರಿಗಳು, ನದಿಗಳು ಈ ಟೆಪೋ ಏನಿದ್ವಲ್ಲ ಅವುಗಳಿಂದ ಧುಮುಕ್ತಿದ್ವು. ಈ ಶಿಖರಗಳು ಏನಿರ್ತಿದ್ವಲ್ಲ ಇದರಲ್ಲಿ ಬಹಳಷ್ಟು ಅಯಸ್ಕಾಂತ ಮತ್ತು ಕಬ್ಬಿಣದ ಅದಿರುಗಳಿಂದ ಕೂಡಿದ್ರಿಂದ ಏಂಜಲ್ ವಿಮಾನದ ಕಂಪಾಸ್ ಏನಿತ್ತಲ್ಲ ಅದು ಈ ಅಯಸ್ಕಾಂತದ ಸೆಳೆತಕ್ಕೆ ಒಳಗಾಗಿ ಎದ್ವತ್ತು ತಿರ್ಗಕ್ಕೆ ಶುರುವಾಗ್ಬಿಡ್ತು.
ಇದರಿಂದ ಜಿಮ್ಮಿಗೆ ಈ ಯಾನನ ನಿರ್ದೇಶನ ಅಂದರೆ ವಿಮಾನಯಾನ ಸಾಧ್ಯವಾಗದೆ ವಿಲಿಯಮ್ಸನ್ ಏನು ಹೇಳ್ತಾನಲ್ಲ ಭೂಲಕ್ಷಣಗಳ ಆಧಾರದ ಮೇಲೆ ಅದ್ರ ಮೇಲೆ ವಿಮಾನನ ನಡೆಸ್ಬೇಕಾಗ್ತೈತಿ. ಅಂಥದ ಒಂದು ಜಾಗದೊಳಗೆ ವಿಮಾನ ನಿಲ್ಸಕ್ಕೆ ಹೇಳಿದಂಥ ವಿಲಿಯಮ್ಸನ್ ಇಳಿದ ತಕ್ಷಣ ತಾನು ಬರೋವರೆಗೂ ಇಲ್ಲೇ ಕಾಯಬೇಕು ಅಂತ ಜಿಮ್ಮಿ ಏಂಜಲ್ಗೆ ಹೇಳಿ ಸುತ್ತಲೂ ಏನು ತಾನು ಇಳಿಸಿದ್ನಲ್ಲ ವಿಮಾನ ಆ ಜಾಗದ ಸುತ್ತಲೂ ಇದ್ದಂತಹ ಕಾಡುಗಳೊಳಗೆ ಹೋಗಿ ಮಾಯ ಆಗ್ಬಿಡ್ತಾನೆ. ತಮ್ಮ ಈ ಯಾನದ ಉದ್ದೇಶನ ಗೊತ್ತಿಲ್ಲದಿದ್ದಂತಹ ಜಿಮ್ಮಿ ಏಂಜಲ್ ವಿಲಿಯಮ್ಸನ್ ಸಲುವಾಗಿ ಕಾಯ್ಕೊಂಡು ಅಲ್ಲೇ ಕೂತ್ಕೊಳ್ತಾನೆ ವಿಮಾನದ ಹತ್ರ. ಸುಮಾರು 1 ಗಂಟೆ ಅಷ್ಟು ಟೈಮ್ ತೊಗೊಂಡು ವಿಲಿಯಮ್ಸನ್ ವಾಪಸ್ ಬರ್ತಾನೆ. ತಾನು ಹೋಗ್ಬೇಕಾದ್ರೆ ತೊಗೊಂಡು ಹೋಗಿದ್ದಂತಹ ಖಾಲಿ ಚೀಲದೊಳಗೆ ಒಂದು ಏನೋ ತುಂಬಿಕೊಂಡು ಹೊರಲಾರ್ದಷ್ಟು ಭಾರನ ಹೊತ್ಕೊಂಡು ಬರ್ತಿರ್ತಾನೆ ವಿಲಿಯಮ್ಸನ್. ಅವನು ಯಾವುದೋ ಒಂದು ಹಳ್ಳದ ದಡದೊಳಗಿಂದ ಬಂದ ಅಂತ ಹೇಳಿ ಈ ಜಿಮ್ಮಿ ಏಂಜಲ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತಿ. ಯಾಕಂದ್ರೆ ಅವನ ಬಟ್ಟೆ ಬರೆ ಎಲ್ಲ ಹಸಿ ಆಗಿತ್ತು ಅಲ್ದ ಆ ಚೀಲದಿಂದನೂ ನೀರು ಹನಿತಿರ್ತೈತಿ. ವಿಲಿಯಮ್ಸನ್ ಆ ಚೀಲದ ತುಂಬ 2-3 ಪೌಂಡ್ ತೂಕದಂತಹ ಚಿನ್ನದ ಗಟ್ಟಿಗಳನ್ನ ತುಂಬಿಸ್ಕೊಂಡು ಬಂದಿರ್ತಾನೆ. ಇದನ್ನು ನೋಡಿ ಜಿಮ್ಮಿ ಏಂಜಲ್ಗೆ ದಿಗ್ಭ್ರಮೆ ಆಗ್ಬಿಡ್ತೈತಿ. ಈ ದಕ್ಷಿಣ ಅಮೆರಿಕಾದಲ್ಲಿರೋ ಚಿನ್ನದ ಬಗ್ಗೆ ಜಿಮ್ಮಿ ಏಂಜಲ್ ಕೇಳಿರ್ತಾನೆ. ಆದ್ರೆ ಅದನ್ನು ಕಣ್ಣಾರೆ ಕಂಡು ಅವನಿಗೆ ಪರಮಾಶ್ಚರ್ಯ ಆಗ್ಬಿಡ್ತೈತಿ. ಅಲ್ಲಿಂದ ಹಿಂದಿರುಗಿದ ಮೇಲೆ ವಿಲಿಯಮ್ಸನ್ ತಾನು ಮಾತಾಡ್ದಂಗೆ ಒಪ್ಪಂದ ಮಾಡ್ಕೊಂಡಂಗೆ ಜಿಮ್ಮಿ ಏಂಜಲ್ಗೆ $5,000 ಮತ್ತು 11 ಪೌಂಡಷ್ಟು ಚಿನ್ನದ ಗಟ್ಟಿಗಳನ್ನ ಕೊಡ್ತಾನೆ. ಇದು ಸಹಜವಾಗಿ ಜಿಮ್ಮಿ ಏಂಜಲ್ಗೆ ಈ ಚಿನ್ನದ ಹಿಂದಿನ ಕುತೂಹಲಕ್ಕೆ ಕಾರಣ ಆಗ್ಬಿಡ್ತೈತಿ. ವಿಲಿಯಮ್ಸನ್ ಏನು ಕರ್ಕೊಂಡು ಹೋಗಿದ್ನಲ್ಲ ಆ ದಾರಿಯೊಳಗೆ ತಾನಾಗಿ ಪತ್ತೆ ಹಚ್ಕೊಂಡು ಹೋಗೋದು ಜಿಮ್ಮಿ ಏಂಜಲ್ಗೆ ಸಾಧ್ಯ ಇರೋದಿಲ್ಲ. ಆದ್ದರಿಂದ ಅವನು ವಿಲಿಯಮ್ಸನ್ಗೆ ಇನ್ನೊಂದ್ಸಲಿ ಹೋಗೋಣ ಅಂತ ದುಂಬಾಲು ಬೀಳ್ತಾನೆ. ಆದ್ರೆ ತೀರ ವಯಸ್ಸಾಗಿದ್ದಂತಹ ವಿಲಿಯಮ್ಸನ್ ಇನ್ನೊಂದ್ಸಲಿ ಹೊರಡೋಕ್ಕೆ ಮನ್ಸು ಮಾಡೋಕ್ಕೆ ಮೊದಲೇ ಸತ್ತು ಹೋಗ್ಬಿಡ್ತಾನೆ. ಆದ್ರೆ ಜಿಮ್ಮಿ ಏಂಜಲ್ ಮಾತ್ರ ಈ ಚಿನ್ನದ ಗಟ್ಟಿಗಳನ್ನ ಅಥವಾ ಚಿನ್ನದ ಏನು ಗಣಿ ಅಥವಾ ಏನಿತ್ತಲ್ಲ ಅದನ್ನು ಹುಡುಕ್ಲೇಬೇಕು ಅನ್ನೋ ಒಂದು ಅನ್ವೇಷಣೆಗೆ ತೊಡಗ್ತಾನೆ. ಅವನು ವಿಲಿಯಮ್ಸನ್ ಕೊಟ್ಟಿದ್ದಂತಹ $5,000 ಮತ್ತು ಚಿನ್ನ ಎಲ್ಲ ಖರ್ಚಾದಮೇಲೆ ಏಂಜಲ್ ತನ್ನ ಹೆಂಡತಿ ಜೊತೆಗೆ ಮತ್ತು ವೆನಿಜುಲಾಕ್ಕೆ ವಾಪಸ್ ಬರ್ತಾನೆ. ಮೊದಲು ಅವ ಏನು ಕ್ಯುಡಾಡ್ ಬೊಲಿವಾರ್ನಿಂದ ಪ್ರಸ್ಥಭೂಮಿ ಶಿಖರಗಳಿದ್ದ ಏನು ಜಾಗ ಇತ್ತಲ್ಲ ಅಲ್ಲಿ ವಿಮಾನವನ್ನು ನಡೆಸ್ಕೊಂಡು ಹೋಗ್ತಾನೆ. ಈ ಶಿಖರದಿಂದ ಶಿಖರಕ್ಕೆ ಹಾರ್ಕೊಂಡು ಹೋಗ್ತಾ ತಾನು ಹಿಂದೆ ವಿಲಿಯಮ್ಸನ್ ಜೊತೆಗೆ ಬಂದಿಳಿದಿದ್ದ ಜಾಗ ಯಾವುದು ಅಂತ ಹುಡುಕೋಕೆ ಶುರು ಮಾಡ್ತಾನೆ. ಇದು ಏನು ಹುಡುಕಾಟ ಇತ್ತಲ್ಲ ಯಾಕಂದರೆ ಅವನಿಗೆ ದಿಕ್ಕು ಏನು ಕರೆಕ್ಟಾಗಿ ಗೊತ್ತಿರದೇ ಇದ್ದಿದ್ದರಿಂದ ವಿಲಿಯಮ್ಸನ್ನ ನಿರ್ದೇಶನದೊಳಗೆ ಮಾತ್ರ ಬಂದಿದ್ದರಿಂದ ಇವನು ಶಿಖರದಿಂದ ಶಿಖರಕ್ಕೆ ಹಾರ್ಕೊಂಡು ಹೋಗೋದು ಅಲ್ಲಿ ಏನೊಂಥರ ಸ್ಥಳ ಪರೀಕ್ಷೆ ಮಾಡೋದು ಅದೆಲ್ಲ ಅವನಿಗೆ ಶ್ರಮದಾಯಕ ಅಂತ ಅನ್ಸೋಕ್ಕೆ ಶುರು ಆಕತಿ. ಮತ್ತು ತನ್ನ ವಿಮಾನಕ್ಕೆ ಇಂಧನ ಕೊರತೆ ಕೂಡ ಶುರುವಾಗ್ತೈತಿ. ಈ ಎಲ್ಲ ಇದನ್ನು ಶ್ರಮನ ತಪ್ಸೋಕ್ಕಂತ ಹೇಳಿ ಜಿಮ್ಮಿ ಏಂಜಲ್ ಏನು ಮಾಡ್ತಾನೆ ಅಲ್ಲಿದ್ದ ಒಂದು ದೊಡ್ಡ ಪ್ರಸ್ಥಭೂಮಿ ಶಿಖರ ಏನಿರ್ತೈತಲ್ಲ ಅದರ ಮೇಲೆ ತನ್ನ ಬೇಸ್ ಕ್ಯಾಂಪ್ ಮಾಡಿ ತನಗೆ ಅಗತ್ಯ ಇದ್ದಂತಹ ವಸ್ತುಗಳು ಇಂಧನ ಎಲ್ಲನೂ ಅಲ್ಲಿ ಶೇಖರಣೆ ಮಾಡ್ತಾನೆ. ಅವನು ಹಂಗೆ ಶೇಖರಣೆ ಮಾಡಿದಂತಹ ಟೆಪೋದ ಅಥವಾ ಶಿಖರದ ಹೆಸರು ಅಯಾನ್ ಟೆಪೋ ಅಂತ ಹೇಳಿ ಅಥವಾ ದೆವ್ವದ ಶಿಖರ ಅಂತ ಹೇಳಿ. ಯಾವಾಗಲೂ ಮೋಡದಿಂದ ಕೂಡಿದಂತಹ ಆ ಶಿಖರನ ದೆವ್ವ ಪಿಶಾಚಿಗಳ ಸ್ಥಾನ ಅಂತ ಹೇಳಿ ಅಲ್ಲಿ ಇಂಡಿಯನರು ಯಾರು ಅದ್ರ ಹತ್ರ ಸುಳಿತಿರಲ್ಲ. ಈ ಅಯಾನ್ ಟೆಪೋ ಎಷ್ಟು ದೈತ್ಯವಾಗಿತ್ತು ಅಂತಂದ್ರೆ 10,000 ಅಡಿ ಎತ್ತರದ್ದು ಆಗಿದ್ದು ಇದರ ನೆತ್ತಿ ಮೇಲೆ ಏನು ಸಮತಟ್ಟಾದ ಪ್ರದೇಶ ಏನಿತ್ತಲ್ಲ ಅದು 250 ಚದರ ಮೈಲಿ ವಿಸ್ತಾರದ ಕಗ್ಗಾಡಿಂದ ತುಂಬಿತ್ತು. ಈ ಟೆಪೋ ಎಷ್ಟು ನೇರವಾಗಿತ್ತು ಅಂತಂದ್ರೆ ಯಾವ ರೀತಿಯಿಂದನೂ ಅದನ್ನು ಹತ್ತಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಈ ಶಿಖರದ ಉತ್ತರ ದಿಕ್ಕೊಳಗೆ ಒಂದು ದೊಡ್ಡ ನದಿ ಆ ಶಿಖರದಿಂದ ನೇರವಾಗಿ ಕೆಳಗೆ ಮುರಿತಾ ಧುಮ್ಮುಕ್ತಿರ್ತೈತಿ. ಈ ನದಿ ತಳ ಏನಿರ್ತೈತಲ್ಲ ಅದರೊಳಗೆ ಏಂಜಲ್ಗೆ ಒಂದಿಷ್ಟು ಚಿನ್ನದ ಗಟ್ಟಿ ಮತ್ತು ಒಂದಿಷ್ಟು ಅಮೂಲ್ಯವಾದಂತಹ ಹಳ್ಳು ಎಲ್ಲ ಸಿಗ್ತವೆ. ಆದ್ರೆ ವಿಲಿಯಮ್ಸನ್ಗೆ ಏನು ಸಿಕ್ಕಿರ್ತದಲ್ಲ ಆ ಥರ ಚೀಲ ಭರ್ತಿಯಾಗಷ್ಟು ಅಲ್ಲೇನು ಕಾಣಿಸೋದಿಲ್ಲ ಅವನಿಗೆ. ಆದ್ರೆ ಅಂಥವ ಹಲವಾರು ರಹಸ್ಯಮಯ ಪ್ರದೇಶಗಳು ಇಲ್ಲಿ ಇದ್ದೇ ಇರಬೇಕು ಅಂತ ಹೇಳಿ ಜಿಮ್ಮಿ ಏಂಜಲ್ಗೆ ಬಲವಾಗಿ ಅನ್ನಿಸ್ತೈತಿ. ಹಾಗಾದ್ರೆ ಈ ಶಿಖರದ ಪೂರ್ವಕ್ಕೇನು ಹೋಗ್ತದಲ್ಲ ನದಿ ಅದನ್ನು ಯಾಕೆ ಒಂದ್ಸಲಿ ನೋಡಬಾರ್ದು ಅಂತ ಅವನಿಗೆ ಅನ್ನಿಸ್ತೈತಿ. ತನ್ನ ಸಣ್ಣದಾದಂತಹ ಫ್ಲೆಮಿಂಗೋ ವಿಮಾನ ಇರ್ತೈತಲ್ಲ ಅದನ್ನು ಕೆಳಗಿಂದ ಮೇಲಿನ ದಿಕ್ಕು ಒಳಗೆ ನಡೆಸ್ಕೊಂಡು ಹೋಗ್ತಾನೆ ಜಿಮ್ಮಿ ಏಂಜಲ್. ತಾನು ಎಲ್ಲಿ ಹೊಂಟೇನೆ ಅನ್ನೋ ಇದನ್ನ ಇರಲ್ಲ ಅವನಿಗೆ. ತನ್ನ ಸಣ್ಣ ಫ್ಲೆಮಿಂಗೋ ವಿಮಾನ ಏನಿರ್ತೈತಲ್ಲ ಅದನ್ನು ಮೇಲಿನ ದಿಕ್ಕಿಗೆ ಜಲಪಾತದ ಮೇಲಿನ ದಿಕ್ಕಿಗೆ ಮುಖ ಮಾಡಿ ಕೆಳಗಿಂದ ಮೇಲೆ ನಡೆಸ್ಕೊಂಡು ಹೋಗ್ತಾನೆ ಜಿಮ್ಮಿ ಏಂಜಲ್. ತಾನು ಇತಿಹಾಸದೊಳಗೆ ತನ್ನ ಹೆಸರು ಉಳಿಯಂಥ ಕೆಲಸ ಮಾಡತ್ತೇನೆ ಅಂತ ಅವನಿಗೆ ಇನ್ನೂ ಗೊತ್ತಿರೋದಿಲ್ಲ ಆ ಟೈಮ್ನಾಗ.
ಹಿಂಗೆ ಅವನು ತಳದಿಂದ ಮೇಲೆ ಜಲಪಾತದೆಡೆಗೆ ವಿಮಾನ ನಡೆಸ್ತಾ ಹೋದಂಗೆ ಕಾಣ್ತಾನೆ. ಒಂದು ಕಡೆ ಆ ಕಡಿದಾದ ಶಿಖರ ಏನಿರ್ತೈತಲ್ಲ ಅಲ್ಲೊಂದು ಕಡೆ ಗೋಡೆಯಿಂದ ನೀರು ಪೈಪಿಂದ ನೀರು ಚಿಮ್ಮೋ ಥರ ನೀರು ಹೊರಗೆ ಧುಮ್ಮಿಕೋದು ಅವ್ನ ಕಣ್ಣಿಗೆ ಬೀಳ್ತೈತಿ. ಹಂಗೆ ಸ್ವಲ್ಪ ಮೇಲೆ ಹೋದ್ಮೇಲೆ ಮತ್ತೊಂದು ಆ ಥರನೇ ಬೀಳ್ತಿರ್ತೈತಿ. ಇಂಥವು ಅನೇಕ ಸುರಂಗಗಳು ಎಷ್ಟೊಂದು ಸಿಗ್ತಾವಂದ್ರೆ ಅವನಿಗೆ ಮೇಲೆ ಹೋಗ್ತಾ ಹೋಗ್ತಾ ಅದ್ರ ಲೆಕ್ಕ ಇಡೋಕ್ಕೆ ಸಹ ಸಾಧ್ಯ ಆಗೋದಿಲ್ಲ. ಈ ಜಲಪಾತ ಏನು ನೆತ್ತಿಯಿಂದ ಉದ್ಭವಿಸ್ತಿರ್ತೈತಲ್ಲ ಅದರ ಮೇಲಿಂದ ಒಂದು ಹಲವಾರು ಸುರಂಗಗಳಿಂದ ಇದೇ ಥರ ನೀರು ಹೊರಗೆ ಬರೋದು ಅವ್ನ ಕಣ್ಣಿಗೆ ಬೀಳ್ತೈತಿ. ಅದು ಎಷ್ಟು ಬೋರ್ಗರೆತ ಇತ್ತು ಆ ಜಲಪಾತದ್ದು ಅಂದ್ರೆ ಅದರೊಳಗೆ ಅವನ ವಿಮಾನದ ಸೌಂಡ್ ಅವನಿಗೆ ಕೇಳಿಸ್ತಿರೋದಿಲ್ಲ. ಆ ದೈತ್ಯ ಶಿಖರ ಏನಿರ್ತೈತಲ್ಲ ಅದಕ್ಕಿಂತ ಮೇಲೆ ಹಾರಿ ಮೇಲಿಂದ ನೋಡಿದಂತಹ ಏಂಜಲ್ಗೆ ಆ ಪ್ರಸ್ಥಭೂಮಿಯ ಮೇಲ್ಮೈಯಿಂದ ಯಾವುದೇ ನದಿ ಹರಿದು ಬರೋದು ಅವನಿಗೆ ಕಾಣಿಸೋದಿಲ್ಲ. ಅಲ್ಲಿಂದ ಅಂದರೆ ಜಲಪಾತದ ತುಟ್ಟ ತುದಿ ಏನಿತ್ತಲ್ಲ ಅದರಿಂದ ಒಳ್ಳೆ ನೊರೆ ಬರ್ತಾ ಮೋಡದ ಥರ ಹರಿತಿದ್ದಂತಹ ನದಿ ಜೊತೆಗೆ ಕೆಳಗೆ ಬರ್ತಿದ್ದಂತಹ ಜಲಪಾತದ ತಳದ ಕಡೆ ಒಂದೇ ಸಲ ಡೈವ್ ಮಾಡ್ತಾನೆ. ಆ ಜಲಪಾತದ ಸಮತಳ ಮುಟ್ಟಿದವರೆಗೂ ಅವನು ಬಂದು ಅಲ್ಲಿಂದ ಎಷ್ಟು ಎತ್ತರ ಇರಬಹುದು ಅಂತ ಯೋಚನೆ ಮಾಡ್ತಾನೆ. ಮತ್ತೊಂದು ಸಲ ಜಲಪಾತದ ತುದಿ ಏನಿತ್ತಲ್ಲ ಅಲ್ಲಿಗೆ ವಿಮಾನನ ನಡೆಸಿ ತನ್ನ ಅಲ್ಟಾಮೀಟರ್ ಏನಿರ್ತದಲ್ಲ ವಿಮಾನದೊಳಗೆ ಅಲ್ಟಾಮೀಟರ್ನ ಮಾಹಿತಿನ ನೋಡ್ತಾನೆ. ಅದು ಜಲಪಾತದ ಹತ್ರ ಏನಿಲ್ಲ ಅಂದರೂ 3/4 ಮೈಲ್ ಅಂತೂ ಇದ್ದೇ ಇರಬೇಕಂತ ತೋರಿಸ್ತೈತಿ. ಇದರಿಂದ ಬಹಳಷ್ಟು ಆಶ್ಚರ್ಯಗೊಂಡಂತಹ ಜಿಮ್ಮಿ ಏಂಜಲ್ ವಾಪಸ್ ಬಂದು ತನ್ನ ರನ್ವೇ ಒಳಗೆ ವಿಮಾನ ನಿಲ್ಲಿಸಿ ತನಗೆ ಗೊತ್ತಿದ್ದಷ್ಟು ಭೂಗೋಳ ಜ್ಞಾನ ಉಪಯೋಗಿಸಿ ಯೋಚನೆ ಮಾಡ್ತಾನೆ. ಅವನಿಗೆ ಗೊತ್ತಿರೋಂಗೆ ಪ್ರಪಂಚದೊಳಗೆ ಇಷ್ಟು ಎತ್ತರವಾದಂತಹ ಇಷ್ಟು ದೊಡ್ಡದಾದಂತಹ ಜಲಪಾತ ಯಾವುದು ಇರಲೇ ಇಲ್ಲ ಅಂತ ಅನಿಸ್ತೈತಿ. ಭೂಮಿ ಮೇಲೆ ಎಲ್ಲೂ ಹರಿದೇ ಇರೋಂತಹ ನದಿ ಈ ಸುರಂಗಗಳಿಂದ ಹೆಂಗೆ ಹೊರಗೆ ಚಿಮ್ತೈತಿ ಮತ್ತು ಅದು ಸಹಸ್ರಾರು ಕ್ಯೂಸೆಕ್ಸ್ ನೀರನ್ನ ಯಾವ ಒತ್ತಡ ಈ ರೀತಿ ಜಲಪಾತದ ಥರ ಶಿಖರದಿಂದ ಹೊರಗೆ ತಳ್ಳಾಕತ್ತೈತಿ ಅಂತ ಅವನಿಗೆ ಐಡಿಯಾನ ಬರೋದಿಲ್ಲ. ಈ ನೀರಿನ ಸೆಲೆ ಯಾವುದು ಏನು ಎತ್ತ ಒಂದೂ ಗೊತ್ತಾಗೋದಿಲ್ಲ ಅವನಿಗೆ. ಆದರೆ ಜಿಮ್ಮಿ ಏಂಜಲ್ ಏನು ಊಹೆ ಮಾಡಿರ್ತಾನಲ್ಲ ಜಗತ್ತೊಳಗಿಂತ ದೊಡ್ಡ ಜಲಪಾತ ಎಲ್ಲೂ ಇಲ್ಲ ಅಂತ ಹೇಳಿ ಅದು ನಿಜ ಆಗಿತ್ತು. ಯಾಕಂದರೆ 1949 ನ್ಯಾಷನಲ್ ಜಿಯೋಗ್ರಫಿಕ್ ತಂಡ ಏಂಜಲ್ ಏನು ಹೇಳಿದ್ನಲ್ಲ ಅವನ ಮಾಹಿತಿಗಳನ್ನು ಆಧರಿಸಿ ಈ ಜಲಪಾತದ ಸಂಶೋಧನೆ ಕೈಗೊಂಡಾಗ ಇದರ ಎತ್ತರ 3212 ಅಡಿಗಳು ಅಂತ ಗೊತ್ತಾಗ್ತೈತಿ. ಇದು ನಯಾಗರ ಜಲಪಾತ ಏನೈತಲ್ಲ ಅದರ 20ರಷ್ಟು ಎತ್ತರದ ಜಲಪಾತ ಅಂತ ಗೊತ್ತಾಗತ್ತಾ. ಈ ಅಯಾನ್ ಟೆಪೋ ಇರೋ ಏನು ಭಾಗ ಐತಲ್ಲ ಅದನ್ನು ಅನೇಕ ಶತಮಾನಗಳಿಂದ ಸಂಶೋಧಕರು ಶೋಧಿಸ್ತಾನೆ ಅದರ ಈ ಭಾಗ ಅನೇಕ ಕೌತುಕಗಳ ಆಗರ ಆಗೈತಿ ಅಂತ ಹೇಳಿ ತೇಜಸ್ವಿಯವರು ಇಲ್ಲಿ ಬರೀತಾರೆ. ಅದಕ್ಕೆ ಒಂದಿಷ್ಟು ಉದಾಹರಣೆ ಕೊಡ್ತಾರೆ. ಏನಂದ್ರೆ ಒರಿನೋಕೋ ನದಿ ದಂಡೆಯೊಳಗೆ ಸಂಶೋಧನೆ ಮಾಡಿ ಹಂಬೋಲ್ಟ್ ಅನ್ನೋನೇನಿದ್ನಲ್ಲ ಅದು ಕೆರೆಬಿಯನ್ ನದಿನ ಸೇರ್ತೈತಿ ಅಂತ ಹೇಳಿ ತೀರ್ಮಾನ ಮಾಡಿದ್ದ. ಆಮೇಲೆ ಇನ್ನೊಬ್ಬ ಸಂಶೋಧಕ ಅದು ಅಮೆಜಾನ್ ನದಿನ ಸೇರಿ ಅಲ್ಲಿಂದ ಅಟ್ಲಾಂಟಿಕ್ ಮಹಾಸಾಗರ ಸೇರ್ತೈತಿ ಅಂತ ತೀರ್ಮಾನ ಮಾಡಿದ್ದ. ಆದರೆ ಇವೆರಡೂ ಊಹೆಗಳು ನಿಜ ಅಂತ ಹೇಳಿ ಆಮೇಲೆ ಸಂಶೋಧನೆಗಳಲ್ಲಿ ದೃಢಪಡ್ತೈತಿ. ಈ ಒರಿನೋಕೋ ನದಿ ಏನೈತಲ್ಲ ಮಧ್ಯದಲ್ಲಿ 2 ಪಾಲಾಗಿ ಒಂದು ದಕ್ಷಿಣಕ್ಕೆ ಮತ್ತು ಒಂದು ಉತ್ತರಕ್ಕೆ ಹರಿತೈತಿ. ಇದಾದ ಸ್ವಲ್ಪ ದಿನಗಳಾದಮೇಲೆ ರಾಬರ್ಟ್ ಶುಂಬರ್ಗ್ ವೆನಿಜುಲಾದ ಅತ್ಯಂತ ಎತ್ತರದ ಮೌಂಟ್ ರೋರಿಮಾ ಪರ್ವತ ಹತ್ತಿ ನೋಡಿದಾಗ ಅದು ಸಾಧಾರಣ ಪರ್ವತ ಅಲ್ಲ, ಅದೊಂದು ಅತಿ ಎತ್ತರದ ಅಗಾಧ ಪ್ರಸ್ಥಭೂಮಿ ಅಂಚು ಅಂತ ಗೊತ್ತಾಗ್ತೈತಿ. ಈ ಪ್ರಸ್ಥಭೂಮಿಯ ಗಿಡ ಮರಗಳು ಪ್ರಾಣಿ ಸಮುದಾಯಗಳು ಈ ಜಗತ್ತಿನಲ್ಲಿ ಈವರೆಗೆ ಎಲ್ಲೂ ಕಂಡಿರದಂತಹ ಅಷ್ಟು ಪ್ರಾಚೀನವಾದಂತಹ ಸಮುದಾಯ ಅಂತಲೂ ಗೊತ್ತಾಗ್ತೈತಿ. ವಿಮಾನಗಳು ಬರೋಕ್ಕೆ ಮುಂಚೆ ಈ ಅಯಾನ್ ಟೆಪೋ ಪ್ರಸ್ಥಭೂಮಿ ಏನಿತ್ತಲ್ಲ ಅದನ್ನು ಯಾರೂ ಅನ್ವೇಷಣೆ ಮಾಡಿರೋದಿಲ್ಲ. ಆಮೇಲೂ ಸಹ ಅದರ ಬಗ್ಗೆ ವಿವರಗಳು ಯಾರಿಗೂ ಅಷ್ಟಾಗಿ ಗೊತ್ತಿರೋದಿಲ್ಲ. ಅಲ್ಲಿನ ಕಾಡು ಜನಗಳು ಅದನ್ನು ಪಿಶಾಚಿಗಳ ಆಗರ ಅಂತ ತಿಳ್ಕೊಂಡು ಭಯದಿಂದ ಯಾರೂ ಹತ್ತಿರ ಸಹ ಹೋಗ್ತಿರೋದಿಲ್ಲ. ವೆನಿಜುವೆಲಾದ ರಾಜಧಾನಿ ಕಾರ್ಕಾಸ್ನಲ್ಲಿ ಗುಸ್ಟಾಫ್ ಹೇನೆ ಮತ್ತು ಫೆಲಿಕ್ಸ್ ಕಾರ್ಡೋನಾ ಅಂತ ಇಬ್ಬರು ಪರ್ವತಾರೋಹಣದೊಳಗೆ ನಿಷ್ಣಾತನಾದಂತಹ ವಿಜ್ಞಾನಿಗಳಿದ್ದರು. ಅವರಿಬ್ಬರು ಏಂಜಲ್ನ ರೋಮಾಂಚಕ ಸಂಶೋಧನೆನ ಕೇಳ್ತಾರೆ. 1937 ಅವರಿಬ್ಬರು ಸೇರಿ ಅಯಾನ್ ಟೆಪೋ ಕಡೆಗೆ ಸಾಹಸ ಯಾತ್ರೆ ಹೋಗ್ತಾರೆ. ಈ ಏಂಜಲ್ ಜಲಪಾತ ಏನಿತ್ತಲ್ಲ ಅದು ಅನೇಕ ದೃಷ್ಟಿಗಳಿಂದ ಅಸಾಧಾರಣ ಜಲಪಾತವಾಗಿತ್ತು. ಏನಂತಂದ್ರೆ ಅದು ಶಿಖರದಿಂದ ಹರಿದು ಬರ್ತಿದ್ದಿಲ್ಲ. ಆ ಶಿಖರದ ಗೋಡೆ ಏನಿರ್ತದಲ್ಲ ಅದರೊಳಗೆ 200 ಅಡಿ ಕೆಳಗಿದ್ದಂತಹ ಸುರಂಗ ಮಾರ್ಗ, ದೊಡ್ಡ ಸುರಂಗ ಮಾರ್ಗ ಒಂದರಿಂದ ರಭಸದಿಂದ ಹೊರಗೆ ಬರ್ತಿತ್ತು.
ಬರೀ 15 ಮೈಲಿ ಉದ್ದ 22 ಮೈಲಿ ಅಗಲ ಇದ್ದಂತಹ ಅದರ ಮೇಲಿನ ಪ್ರಸ್ಥಭೂಮಿ ಇಷ್ಟೊಂದು ರಭಸವಾದಂತಹ ನೀರನ್ನ ಹೆಂಗೆ ಹೊರಗೆ ಹಾಕ್ತೈತಿ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಅಯಾನ್ ಟೆಪೋ ಹತ್ರ ಏನು ಏಂಜಲ್ ಒಂದು ಬೇಸ್ ಕ್ಯಾಂಪ್ ಮಾಡ್ಕೊಂಡಿರ್ತಾನಲ್ಲ, ಅದರ ಹತ್ರದಿಂದನ ಅವರಿಬ್ಬರು ಅಯಾನ್ ಟೆಪೋ ಹತ್ತಕ್ಕಂತ ಶುರು ಮಾಡ್ತಾರೆ. ಏಂಜಲ್ ಸಹ ಅವ್ರಿಗೆ ತನ್ನ ವಿಮಾನದಿಂದ ಆಹಾರ ಇತ್ಯಾದಿ ವಸ್ತುಗಳನ್ನು ಕೆಳಗೆ ಹಾಕ್ತಾ ಸಹಾಯ ಮಾಡ್ತಾನೆ. ಆದ್ರೆ ಅವ್ರಿಗೆ ಈ ಶಿಖರನ ಕಾಲು ಭಾಗಕ್ಕಿಂತ ಮೇಲೆ ಹತ್ತಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಆ ಶಿಖರದ ಗೋಡೆಗಳೇನಿದ್ವಲ್ಲ ಅದರೊಳಗೆ ಸ್ಪಂಜ್ ಥರ ಸಣ್ಣ ಸಣ್ಣ ರಂಧ್ರಗಳಿಂದ ರೂಪುಗೊಂಡಂತಹ ಅನೇಕ ವಿಚಿತ್ರವಾದ ಕಲ್ಲುಗಳು ಅಲ್ಲಿ ಅವ್ರಿಗೆ ಸಿಗ್ತೈತಿ. ಅಲ್ಲಿ ಅವು ಅನೇಕ ಕಡೆ ಚಾವಣಿಯಂತೆ ಗೋಡೆ ಸಮಾನಾಂತರವಾಗಿ ಕೊರೆದು ಹೋಗಿದ್ದರಿಂದ ಇವರಿಗೆ ಹತ್ತಕ್ಕೆ ಅನುಕೂಲಕರವಾಗಿರಲಿಲ್ಲ. ಇದರಿಂದ ಹತಾಶರಾಗಿ ಹೇನೆ ಮತ್ತು ಕಾರ್ಡೋನ ಏನಿದ್ರಲ್ಲ ತಮ್ಮ ಆರೋಹಣನ ಪ್ರಯತ್ನನ ಅಲ್ಲಿಗೆ ನಿಲ್ಲಿಸಿ ಹಿಂದಿರುಗಿ ಹೋಗ್ತಾರೆ. ಮುಂದಿನ ಅಧ್ಯಾಯವನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಧನ್ಯವಾದ.